ಇಲ್ಲ, ಎಲ್ಲಿ ಒಂದು ಬಿಸಿಲು ನೀಡಲಿಲ್ಲ. ಈ ಕಡೆ ಸ್ವಾಮಿ ದಾನಗ್ರಮ ಸಾಧಿಸಿದ್ರೆ ಹೌದು ಮುದ್ದಮ್ಮ ಹೇಳ್ತಿದ್ದಾಳೆ ಏನಂತ? ನನಗೆ ಭಾಗ್ಯ ತಂದು ಕೊಟ್ಟವ ನನ್ನ ಭಾಗ್ಯ ಒಳ್ಳೆ ಕಂಪಚಾರಿ. ಹೌದು, ನನ್ನ ಮಗನು ಕಂಪಚಾರಿ ಹುಟ್ಟಿದ ಮೇಲೆ ಶಿವ ನನಗೆ ಬಲು ಭಾಗ್ಯ ಬಂದ್ಬಿಡ್ತು. ಹೌದಪ್ಪ, ಹೌದು. ನನಗೆ ಭಾಗ್ಯ ತಂದು ಕೊಟ್ಟಿದ್ದಲ್ಲ ನನ್ನ ಮಗ ಕಂಪಚಾರಿ. ಅವನು ಕಬ್ಬಿಣದ ಕಚೇರಿಗೆ ಹೋಗಿದ್ದಾನೆ. ಹೌದು, ಕಬ್ಬಿಣದ ಉದ್ಯೋಗವನ್ನ ಮಾಡಿಸ್ತಿದ್ದಾನೆ. ಹೌದಪ್ಪ, ಹೌದು. ನನ್ನ ಮಗ ಕಂಪಚಾರಿ ಕಬ್ಬಿಣದ ಉದ್ಯೋಗ ಮಾಡಿಸಿ ಮುಗಿಸಿ ಬರೋ ತನಕ ಹೌದು ರಾಯಗಡ್ಡೆ ಕೆಲಸಗಳೊಳಗೆ ಆಗೂಡಿ ಹೌದು ಮರ್ಯಾದಲ್ಲಿ ಕಾಮಧೇನು ಕೊಡಬೇಕು ಎಂದು ಮುದ್ದಮ್ಮ ಹೌದಪ್ಪ ಕಂಚಿನಂಡೆ ತೆಗೆದು ಬಲಗೈಯಲ್ಲಿ ಹಿಡಿಕೊಂಡು ಹೌದು ಬೆಳ್ಳಿ ತೋದಿಗೆ ತೆಗೆದು ಎಡಗೈಯಲ್ಲಿ ಹಿಡಿಕೊಂಡು ಮುದ್ದಮ್ಮ ಕರುವ ಬಿಟ್ಟಿಗೆಂದು ಅವಳು ಬಳ್ಳದ ಬಂದಾಳಂತೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಮಾರೇ ಒಳಗೆ ಲಿಂಗಯ್ಯ ನೀವೇ ಬಂದು ಕರುವನ್ನೇ ಬಿಟ್ಟಿಕೊಂಡು ಶಿರಣಿಯಾದ ಕಾಮಧೇನು ತಾಯಿ ಕರೆಯಲಿಗೆ ಬಂದಮ್ಮ. ಕರೆಯಲಿಗೆ ಬಂದಂತ ಸರಳೆಯಾದ ಮುದ್ದಮ್ಮ ಏನಂತ ಹೇಳ್ತಿದ್ದಾಳೆ? ಏನಂತ? ನಾನು ಪುಣ್ಯವಂತನ ಮಡವಿ ಭೂಮಿ ಮೇಲೆ ಕೂತುಕೊಂಡು ಕಾಮಧೇನನ ಕರೆದ್ರೆ ಕರೆದ್ರೆ ನಾವು ಉತ್ತರುವಂತ ಸೀರೆ ಮಣ್ಣಾದವನ ಕೇಳಿ ಮಳೆಯಾದವನ ಕೇಳಿ ಬೆಳ್ಳಿ ತೋದ ಮೇಲೆ ಮುದ್ದಮ್ಮ ಮುದುಗಂಡು ಅಲ್ಲಿ ಕರು ನಮ್ಮ ಬಿಟ್ಟಿ ಗಂಡ ಕಾಮಧೇನ ಕರೆಯುತ್ತಾರೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಆಚಾರ ಮಡವೆ ಲಿಂಗಯ್ಯ ದಯ ಮಾಡೋ. ಯಾವಾಗ ಮುದ್ದಮ್ಮ ಹೌದು ಕರು ಬಿಟ್ಟು ಕಾಮಧೇನು ಕರೀತಾರೆ ಒಳಗಂತೆ. ನಾನು ಪುಣ್ಯವಂತರು ಮಡವಿ ಭೂಮಿ ಮೇಲೆ ಕೂತ್ಕೊಂಡು ಕಾಮಧೇನು ಕರೆದರೆ ನಾವು ಕರ್ತಕ್ಕಂಥ ಬಂಗಾರದ ಪಟ್ಟೆ ಸೀರೆ ಎಲ್ಲಿ ಮಣ್ಣಾಯ್ತದೋ ಕೊಳೆಗಾಯ್ತದೋ ಅಂತ ಬೆಳ್ಳಿ ಮೇಲೆ ಕೂತ್ಕೊಂಡು ಮುದ್ದಮ್ಮ ಕಾಮಧೇನು ಕರೀತಾ ಇರಬೇಕು. ಹೌದಪ್ಪ.